ಏನು ಸಮಸ್ಯೆ ಆಗಿಲ್ಲ. ಆದ್ರೆ ಎಲ್ಲರೂ ನೀನ್ ಗಾಡಿ ಓಡಿಸ್ತೀವಿ ಅದಕ್ಕೆ ಮತ್ತೆ ಗಾಡಿ ಅಂದ್ರೆ ಅದು ಟ್ರ್ಯಾಕ್ಟರ್ ಸರ್. ಟ್ರ್ಯಾಕ್ಟರ್ ಏನು ಡ್ರೈವಿಂಗ್ ಎಷ್ಟು ಅವರ್ ಡೈಲಿ ಎಷ್ಟು ಅವರ್ ಓಡಿಸ್ತೀರಾ? ಒಂದು 8 hours ಡೈಲಿ ಟ್ರ್ಯಾಕ್ಟರ್ ಡ್ರೈವಿಂಗ್ ಮಾಡ್ತೀರಾ. ಬಟ್ ನಿಮಗೆ ಟ್ರ್ಯಾಕ್ಟರ್ ಓಡಿಸೋದ್ರಿಂದ ಬ್ಯಾಕ್ ಪೇನ್ ಬರ್ತಾ ಇಲ್ಲ. ನೀವು ಕಾಫಿ ಟೀ ಅದೆಲ್ಲ ತಗೊಂತಿದ್ರಲ್ಲ ಅದು ಮತ್ತೆ ಇನ್ಫ್ಲಮೇಟರಿ ಫುಡ್ ಬೇಕರಿ ಫುಡ್ ಕಾಫಿ ಅಂದ್ರೆ ಒಂದು ಟೈಮಿಗೆ 1/4 ಲೀಟರ್ ಕುಡಿತೀವಿ. 1/4 ಲೀಟರ್? ಕಾಫಿ ಜಾಸ್ತಿ ಮಲೆನಾಡು ಸೈಡ್ ನೀವು ತೀರ್ಥಹಳ್ಳಿ ಎಲ್ಲ ನಿಮಗೆ ಆಕ್ಚುಲಿ ಚಳಿ ಜಾಸ್ತಿ. ಆ ಚಳಿನ ನೀವು ಅಡ್ರೆಸ್ ಮಾಡೋದಕ್ಕೆ ಏನು ಮಾಡಬೇಕು, ಸ್ವಲ್ಪ ಪೆಪ್ಪರ್ ಲೈಟಾಗಿ ಪೆಪ್ಪರ್ ಹಾಕೊಂಡ್ಬಿಟ್ಟು, ಶುಂಠಿ ಹಾಕೊಂಡ್ಬಿಟ್ಟು, ಅರಿಶಿನ ಹಾಕೊಂಡ್ಬಿಟ್ಟು, ಸ್ವಲ್ಪ ಬೆಲ್ಲ ಹಾಕೊಂಡ್ಬಿಟ್ಟು ಚೆನ್ನಾಗಿ ಕುದಿಸ್ಕೊಂಡು ಇಷ್ಟು ಲೋಟ ಕುಡೀರಿ. ದೊಡ್ಡ ಲೋಟದಲ್ಲಿ ದಿನಕ್ಕೆ 3 ಸರಿ 4 ಸರಿ 10 ಸರಿ ಕುಡಿದ್ರೆ ಏನಾಗಲ್ಲ. ಸ್ವಲ್ಪ ಹೀಟ್ ಆಗ್ತಿದೆ ಅಂದರೆ ಪೆಪ್ಪರ್ ಕಮ್ಮಿ ಮಾಡಿ. ಇದು ಆಕ್ಚುಲಿ ನಮ್ಮ ಬಾಡಿಗೆ ಒಳಗಡೆಯಿಂದ ಶೀತನ ಕಾಪಾಡುತ್ತೆ. ಈ ಕಾಫಿ ಒಂದು 15 ನಿಮಿಷ 20 ನಿಮಿಷ ಅಷ್ಟೇ ಆದ್ರೂ ಬರತಕ್ಕಂಥ ಒಂದು ಹೈಕ್ ಚಿಕ್ಕ ಅದು, ಅದರಿಂದ ಅಷ್ಟು ಡ್ಯಾಮೇಜು. ಬಟ್ ಪೆಪ್ಪರಿಂದ ಯಾವುದೇ ರೀತಿ ಆಗಿರ್ತಕ್ಕಂಥ ಡ್ಯಾಮೇಜ್ ಇರಲ್ಲ. ಬಟ್ ಸ್ವಲ್ಪ ಹೀಟ್ ಆಯ್ತು ಅಂತ ಸ್ವಲ್ಪ ಕಮ್ಮಿ ಮಾಡ್ಕೊಳ್ಳೋದು. ಸೊ ಇವಾಗ ಟ್ರ್ಯಾಕ್ಟರ್ ಓಡಿಸ್ತಾ ಇದ್ದಾರೆ ಮತ್ತೆ ಓಡಿಸ್ತಾ ಇದ್ದೀನಿ. ಎಲ್ಲರೂ ಏನಂತ ಹೇಳ್ತಾ ಇದ್ರು ಅಂದರೆ ಹಿಂಗೆ ಗಾಡಿ ಓಡಿಸೋದ್ರಿಂದನೇ ಆ್ಯಕ್ಚುಲಿ ಟ್ರ್ಯಾಕ್ಟರ್ ಜಂಪ್ ಜಾಸ್ತಿ, ಅದರಿಂದನೇ ಬ್ಯಾಕ್ ಪೈನ್ ಬರ್ತಾ ಇದೆ ಅಂತ ಅದಕ್ಕೆ ನಿಮ್ಮ ಹತ್ರ ಕೇಳಬೇಕು. 100% ಇಲ್ಲ ಸರ್, 100% ಇಲ್ಲ. ಅಂದರೆ ಟ್ರ್ಯಾಕ್ಟರ್ ಓಡಿಸೋದ್ರಿಂದ ಅಲ್ಲ ಸರ್ ಬ್ಯಾಕ್ ಪೇನ್. ನೀವು ಕಾಫಿ ಟೀ ಕುಡಿದ್ರೆ ನೋಡಿ ಬ್ಲಡ್ಡಲ್ಲಿ ಇಷ್ಟು ಇನ್ಫ್ಲಮೇಷನ್, ಟ್ರ್ಯಾಕ್ಟರ್ ಓಡಿಸೋದು ಇಷ್ಟು ಇನ್ಫ್ಲಮೇಷನ್ ಹೆಂಗೆ ಬರುತ್ತೆ? ನಾನು ಅದೇ ಹೇಳೋದು, ಈಗ 2 years ಇಂದ ನಮ್ಗಿಂತ ಕೆಲ 10 years ಎಷ್ಟೋ ಓಡಿಸಿದ್ರೆ ಅವ್ರಿಗೆ ಏನೂ ಆಗಿಲ್ಲ ಅಲ್ವಾ? ಅದೇ ಹೋಮೋಸಿಸ್ಟಿನ್ ಜಾಸ್ತಿ ಇದೆ, 22 ಇದೆ. HSCRP ಜಾಸ್ತಿ ಇದೆ, ESR ಜಾಸ್ತಿ. ಟ್ರ್ಯಾಕ್ಟರ್ ಓಡಿಸೋದ್ರಿಂದ ಅದು ಬರುತ್ತಾ? ಅದು ಕಾಫಿ ಕುಡಿಯೋದ್ರಿಂದ ಬಂದಿದೆ. ಮತ್ತೆ ಟ್ರ್ಯಾಕ್ಟರ್ ಓಡಿಸೋಕ್ಕೆ ಇಲ್ಲಿಂದ ಹೋದ್ಮೇಲೆ ಹೆಂಗೆ ಸ್ಟಾರ್ಟ್ ಮಾಡಿದ್ದೀರಾ? ಈಗ ಮತ್ತೆ ಸ್ಟಾರ್ಟ್ ಮಾಡಿ ಎಷ್ಟು ದಿನ ಆದ್ಮೇಲೆ ಸ್ಟಾರ್ಟ್ ಮಾಡಿದೆ? ಇಲ್ಲಿಂದ ಹೋಗಿ ಒಂದು 3 days ಆದ್ಮೇಲೆ ಸ್ಟಾರ್ಟ್ ಮಾಡಿ. ಪೇನ್ ಏನು ಬಂದಿಲ್ಲ? ಪೇನ್ ಏನು ಬಂದಿಲ್ಲ. ಎಷ್ಟು ಅವರ್ ಓಡಿಸ್ತಾ ಇದ್ದೀರಾ ಡೈಲಿ ಇವಾಗ? 8 hours ಮತ್ತೆ ಸೇಮ್ ಆಸ್ ಯೂಶುವಲ್ ಡೈಲಿ. ಟ್ರ್ಯಾಕ್ಟರ್ ಓಡಿಸೋದಕ್ಕೂ ನೀವು ಸೊಂಟ ನೋವು ಸಂಬಂಧ ಇಲ್ಲ ಸರ್. ಸಸ್ಪೆನ್ಷನ್ ಇರಲ್ಲ ಟ್ರ್ಯಾಕ್ಟರ್ನಲ್ಲಿ, ಹಂಗಾಗಿ ತುಂಬ ಎತ್ತಾಗುತ್ತೆ, ಅದರಿಂದ ಬರುತ್ತೆ ಅಂತಂತಾರೆ. ಅದಕ್ಕೂ ಇದಕ್ಕೂ ಕನೆಕ್ಷನೇ ಇಲ್ಲ. ನಿಮಗೆ ಬರ್ತಾ ಇರೋದು ಬಂದು ಇಷ್ಟು ಇನ್ಫ್ಲಮೇಷನ್. ಈ ಟ್ರ್ಯಾಕ್ಟರ್ ಓಡಿಸಿದ್ರೆ ಇನ್ಫ್ಲಮೇಷನ್ ಆಗ್ತಿದೆ ಜಾಸ್ತಿ ಆಗುತ್ತೆ ಅಲ್ವಾ? ಬ್ಲಡ್ಡಲ್ಲಿ ಹೆಂಗೆ ಚೇಂಜ್ ಆಗುತ್ತೆ? ಟ್ರ್ಯಾಕ್ಟರ್ ಓಡಿಸೋದಕ್ಕೂ ಬ್ಲಡ್ಡಲ್ಲಿ ಚೇಂಜ್ ಆಗೋದಕ್ಕೆ ಯಾವ ಕನೆಕ್ಷನ್ ಹೇಳಿ? ನಾವು ಫುಡ್ಡಲ್ಲಿ ಬಾಯಿ ಒಳಗಡೆ ಏನು ಹಾಕ್ತೀವಿ ನೋಡ್ರಿ, ಅದರಿಂದ ಇನ್ಫ್ಲಮೇಷನ್ ಜಾಸ್ತಿ ಆಗುತ್ತೆ. ಅದನ್ನೊಂದು ಕಂಟ್ರೋಲ್ ಮಾಡಿದ್ರೆ ನೀವು ಟ್ರ್ಯಾಕ್ಟರ್ ಓಡಿಸಿ, ಕಾರ್ ಓಡಿಸಿ, ಬೈಕ್ ಓಡಿಸಿ ಮ್ಯಾಟ್ರೇ ಆಗೋದಿಲ್ಲ ಸರ್. ಓಕೆನಾ?